ಲೆಂಟ್ ಡೇಸ್ ಆಚರಿಸ್ತಾರೆ, ಹೌದಾ? ಶ್ರಮ ದಿನಗಳು, 40 ದಿನ ಉಪವಾಸ ಇರ್ತಾರೆ. ಲೆಂಟ್ ಡೇಸ್ನ ನಾವು ಆಚರಿಸ್ಬೋದಾ, ಇಲ್ಲ ಆಚರಿಸ್ಬಾರ್ದಾ, ಆಚರಿಸಿದ್ರೆ ತಪ್ಪೇನು ಅನ್ನೋದನ್ನು ನಾವು ಇವತ್ತು ಧ್ಯಾನ ಮಾಡೋಣ. ಈ ಲೆಂಟ್ ಡೇಸ್ ಯಾವಾಗ ಪ್ರಾರಂಭ ಆಗೈತಪ್ಪ ಅಂಥೇಳಿ ನಾವು ನೋಡೋದಾದರೆ, ಯೇಸುಸ್ವಾಮಿ ಹುಟ್ಟು ಆದಮೇಲೆ 325ನೇ ಇಯರ್, ಅಂದರೆ 325 AD. 325 ADನಲ್ಲಿ ಕೌನ್ಸಿಲ್ ಆಫ್ ನೈಸಿಯಾ ಅನ್ನೋರು ಒಂದು 20 ರೂಲ್ಗಳು ಮಾಡ್ತಾರೆ ನಮ್ಮ ಮಾತು. ಅಂದರೆ ನಾವು ದೇವರಿಗೆ ಹೆಂಗೆ ಸನ್ನಿಹಿತರಾಗಿರ್ಬೇಕು, ನಾವು ಯಾವ ರೀತಿಯಾಗಿ ನಾವು ದೇವ್ರನ್ನ ನಾವು ಹತ್ಕೋಬೇಕು. ಯಾಕಂದರೆ ಆ ಸಂದರ್ಭದಲ್ಲಿ ಏನು ಮಾಡ್ತಿದ್ರು ಅಂದರೆ, ಯಾರಾದರೂ ಯೇಸುಸ್ವಾಮಿನ ಆರಾಧಿಸ್ತದಾರ, ಯೇಸುಸ್ವಾಮಿನ ಹಿಂಬಾಲಿಸ್ತದಾರ, ಯೇಸುಸ್ವಾಮಿಯಲ್ಲಿ ವಿಶ್ವಾಸ ಇಡ್ತದಾರ ಅಂದರೆ ಅವಾಗಿರುವಂಥ ಪ್ರಭುತ್ವಗಳು ಏನು ಮಾಡ್ತಿದ್ರು ಅಂದರೆ ಹಿಂಸಿಸ್ತಿದ್ರು, ಭಯಂಕರವಾದ ಹಿಂಸೆ. ಅದಕ್ಕೆ ಅವಾಗಿರೋವಂಥ ವಿಶ್ವಾಸಗಳು ಏನು ಮಾಡ್ತಿದ್ರು ಅಂದರೆ ಗುಹೆಗಳಿಗೆ ಹೋಗಿ, ಯಾರಿಗೆ ಗೊತ್ತಿಲ್ಲದೆ ಪ್ರಾಂತಗಳಿಗೆ ಹೋಗಿ ಆರಾಧಿಸೋದು, ಆ ರೀತಿ ಮಾಡ್ತಿದ್ರು. ಈ ರೀತಿ ಇವ್ರು ಭಯಂಕರವಾಗಿ ಕ್ರೈಸ್ತವ್ರನ್ನ ಹಿಂಸಿಸ್ತಿದ್ದಾಗ ಭಾರಿ ಮಂದಿ ಏನು ಮಾಡ್ತಾರೆ ಅಂದರೆ, ಇನ್ನೇನಪ್ಪ ನಾವು ಆರಾಧಿಸಕ್ಕೆ ಆಗೋದಿಲ್ಲ ಅಂಥೇಳಿ ಎಲ್ಲರೂ ಆತ್ಮೀಯ ಜೀವಿತದಲ್ಲಿ ಹಿಂದೆ ಬರ್ತಾ ಇದ್ದಾರೆ, ಆತ್ಮೀಯ ಜೀವಿತದಲ್ಲಿ ಬಲಹೀನರಾಗ್ತಾ ಇದ್ದಾರೆ. ಬಲಹೀನರಾಗ್ತಿರೋ ಸಂದರ್ಭದಲ್ಲಿ ದೇವರು ಕಾನ್ಸ್ಟೆಂಟ್ ಅನ್ನೋ ವ್ಯಕ್ತಿನ ದರ್ಶಿಸ್ತಾನೆ. ಚಕ್ರವರ್ತಿ ಆತ, ರೋಮ ಚಕ್ರವರ್ತಿ. ಕಾನ್ಸ್ಟೆಂಟ್ ಅನ್ನೋ ವ್ಯಕ್ತಿನ ದರ್ಶಿಸಿದಾಗ ಯೇಸುಸ್ವಾಮಿನ ಗ್ರಹಿಸ್ತಾನ, ಯೇಸುಸ್ವಾಮಿನ ನಿಜವಾದ ದೇವರಂತೇಳಿ ಅಂಗೀಕರಿಸ್ತಾನೆ, ಸತ್ಯನ ತಿಳ್ಕೊಂಡಾಗ ಆ ವ್ಯಕ್ತಿ ಏನು ಮಾಡ್ತಾನಂದರೆ, ಸರಿ ನಾವು ಆತ್ಮೀಯತೆಗೆ ಭಾರಿ ದೂರ ಆಗ್ಬಿಟ್ಟಿವಿ, ನಾವು ಭಕ್ತಿಗೆ ಭಾರಿ ದೂರ ಆಗಿವಿ, ನಾವೀಗೊಂದು ಕೆಲಸ ಮಾಡೋಣ, ನಾವು ಶಿಲುವೆ ಧ್ಯಾನ ಮಾಡೋಣ, ಯೇಸುಸ್ವಾಮಿನ ನಾವು ಧ್ಯಾನ ಮಾಡೋಣ. ಯೇಸುಸ್ವಾಮಿ ನಮ್ಮ ಸಲುವಾಗಿ ತನ್ನ ಪ್ರಾಣವನ್ನು ಕೊಟ್ಟನಲ್ಲ, ತನ್ನ ರಕ್ತವನ್ನು ಚಿಂದಿಸನಲ್ಲ. ನಾವು ಪಾಪಿಗಳಾಗಿದ್ದಾಗ ನಮ್ಮ ಪಾಪಗಳು ಆತ ಓರಿ ನಮ್ಮ ಸಲುವಾಗಿ ಆತ ಶಿಕ್ಷೆ ಅನುಭವಿಸನಲ್ಲ, ನಮ್ಮನ್ನು ನೀತಿವಂತರಾಗಿ ಮಾಡಿದನಲ್ಲ. ಅದಕ್ಕೆ ನಾವೇನು ಮಾಡೋಣ ಅಂದರೆ ಆತನ ಶಿಲುವೆನ ಧ್ಯಾನ ಮಾಡೋಣ ಅಂಥೇಳಿ ಈ ಗುಡ್ ಫ್ರೈಡೇ ದಿನ ಅದನ್ನ ಎಲ್ಲರೂ ದೇವ್ರ ಹತ್ರ ನಾವು ಕಲಿತು ನಾವು ದೇವ್ರನ್ನ ಆರಾಧಿಸೋಣ ಅಂಥೇಳಿ ಗುಡ್ ಫ್ರೈಡೇ ದಿನ ಇವರು ಆರಾಧಿಸ್ತಾರೆ. ಅವಾಗ ಏನಾಗ್ತಾರೆ ಅಂದರೆ, ಅದೇ ನಾವು ಒಂದು ದಿನ ನಮಗೆ ಸಾಕಾಗೋದಿಲ್ಲ ಅಂಥೇಳಿ ಗುಡ್ ಫ್ರೈಡೇಲಿದ್ದ ಪುನರುತ್ಥಾನ ಆಗಿರುವಂಥ ಸಂಡೇ 3 ದಿನ, ಫ್ರೈಡೇ, ಸ್ಯಾಟರ್ಡೆ, ಸಂಡೇ, ಈ 3 ದಿನ ಕೂಡ ನಾವು ಆರಾಧಿಸೋಣ ಅಂಥೇಳಿ 3 ದಿನವೂ ಆರಾಧಿಸ್ತಾರೆ. ದೇವ್ರನಲ್ಲಿ ಸನ್ನಿಹಿತರಾಗ್ತಾರೆ, ದೇವ್ರನ್ನ ಸ್ತುತಿಸ್ತಾರೆ. ದೇವರಿಗೆ ಸನ್ನಿಹಿತರಾಗಿ ಪ್ರಾರ್ಥನೆ ಮಾಡ್ತಿರುವಾಗ ಇವರು ಮತ್ತೆ ಇನ್ನೂ ಆಸಕ್ತಿ ಇವ್ರನಲ್ಲಿ ಬಂದಾಗ ಏನು ಮಾಡ್ತಾರೆ ಅಂದರೆ, ಸರಿ ನಾವು ಈ 3 ದಿನ ಕೂಡ ನಮಗೆ ಸಾಕಾಗೋದಿಲ್ಲ, ನಾವೇನು ಮಾಡೋಣ ಅಂದರೆ ಯೇಸುಸ್ವಾಮಿ 40 ದಿನ ಉಪವಾಸ ಇದ್ದು ತಂದೆ ಹತ್ರ ಸಮಯ ಕಳೆತನಲ್ಲ, ಅದೇ ರೀತಿ ಮೋಶೆ ಕೂಡ 40 ದಿನ ಉಪವಾಸ ಇದ್ದು ದೇವ್ರ ಸನ್ನಿಧಿನಲ್ಲಿ ಇದಾನಲ್ಲ. ಹಂಗೆ ನಾವು 40 ದಿನ ಉಪವಾಸ ಇರೋಣ. 40 ದಿನ ಉಪವಾಸ ಇದ್ದಾಗ ನಾವು ಕೂಡ ದೇವರಿಗೆ ಕನೆಕ್ಟ್ ಆಗ್ತೀವಿ, ನಾವು ಕೂಡ ದೇವರಿಗೆ ಇನ್ನು ಸನ್ನಿಹಿತರಾಗ್ತೀವಿ. ಈ 3 ದಿನ ನಮಗೆ ಸಾಕಾಗೋದಿಲ್ಲ ಅಂಥೇಳಿ ಇವ್ರೇನು ಮಾಡ್ತಾರೆ ಅಂದರೆ, 40 ದಿನ ಉಪವಾಸ ಇದ್ದು ದೇವರಿಗೆ ಕನೆಕ್ಟ್ ಆಗಾಕ ಇವರು ಈ ಲೆಂಟ್ ಡೇಸ್ ಅನ್ನೋದನ್ನು ಪ್ರಾರಂಭಿಸ್ತಾರೆ. ಈ 40 ದಿನ ಏನೈತಲ್ಲ, ಆ 40 ದಿನ ನಾವು ದೇವರನ್ನ ಆರಾಧಿಸೋಣ, ಉಪವಾಸ ಇದ್ದು ಪ್ರಾರ್ಥನೆ ಮಾಡೋಣ. ಭಕ್ತರೆಲ್ಲರೂ ಉಪವಾಸ ಇದ್ದು ದೇವ್ರಿಗೆ ಕನೆಕ್ಟ್ ಆಗ್ಯಾರಲ್ಲ, ಹಂಗೆ ನಾವು 40 ದಿನ ಉಪವಾಸ ಇದ್ದು ನಾವು ದೇವ್ರಿಗೆ ಕನೆಕ್ಟ್ ಆಗೋಣ, ವರ್ಷಕ್ಕೊಮ್ಮೆ ಈ ರೀತಿ ನಾವು ಆರಾಧಿಸೋಣ ಅಂಥೇಳಿ ಇವ್ರು ಏನು ಮಾಡ್ತಾರೆ ಅಂದರೆ ಅದನ್ನು 40 ದಿನ ನಾವು ಆಚರಿಸೋಣ ಅಂಥೇಳಿ ಇವ್ರು ಎಕ್ಸ್ಟ್ಯಾಂಡ್ ಮಾಡ್ಕೊಂತಾರೆ. ನಮ್ಮ ಮತ್ತು 3 ದಿನಲಿದ್ದ ಎಷ್ಟು ದಿನ ಮಾಡ್ಕೊಂತಾರ? 40 ದಿನ ಮಾಡೋಕ್ಕೆ, ದೇವ್ರಿಗೆ ಇನ್ನೂ ಸನ್ನಿಹಿತರಾಗೋಕ್ಕೆ ಮಾಡ್ಕೊಂತಾರೆ. ಸರಿ, ಯಾವಾಗಲಿಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ ಭಸ್ಮ ಬುಧವಾರ ಅಂತ. ಭಸ್ಮ ಬುಧವಾರ ಅಂದ್ರೆ ಯಾಕಪ್ಪ ಅದನ್ನು ಕರೀತಾರ? ಭಸ್ಮ ಬುಧವಾರ ಅಂದರೆ ಏನಂದರೆ, ಬೈಬಲ್ನಾಗ ಏನೈತಂದರೆ, ಪಾಪ ಮಾಡಿ ದೇವರಿಗೆ ವಿರುದ್ಧವಾಗಿ ನಡೆದು ದೇವರಿಗೆ ದೂರ ಆಗಿ ಜೀವಿಸಿರೋಂಥ ವ್ಯಕ್ತಿ ಮತ್ತೆ ಪಶ್ಚಾತ್ತಾಪ ಪಟ್ಟು ಆ ಬೂದಿನ ತನ್ನ ಮೇಲೆ ಹಾಕ್ಕೊಂಡು ಗೋಣಿಚೀಲನ ಕಟ್ಟಿಕೊಂಡು ದೇವ್ರದಲ್ಲಿ ರೋದನೆ ಮಾಡಬೇಕು. ದೇವಾ, ನಾನು ಪಾಪಿ, ನಾನು ನಿನಗೆ ವಿರುದ್ಧವಾಗಿ ತಪ್ಪು ಮಾಡೀನಿ, ನಾನು ನಿನ್ನ ವಿರುದ್ಧವಾಗಿ ನಡ್ಕೊಂಡಿನಿ ಅಂತೇಳಿ ದೇವ್ರದಲ್ಲಿ ಮೊರೆ ಹೋಗಿ ತನ್ನ ಪಾಪಗಳು ಒಪ್ಪಿಕೊಂಡು ಪಶ್ಚಾತ್ತಾಪ ಪಡಬೇಕು.
ಹೆಂಗ್ ಪಶ್ಚಾತ್ತಾಪ ಪಡ್ತಾನ ಅಂದ್ರೆ ಹೆಂಗ ತನ್ನ ಪಶ್ಚಾತ್ತಾಪನ ವ್ಯಕ್ತಪಡಿಸ್ತಾನಂದ್ರೆ ಬೂದಿನ ಹಾಕ್ಕೊಂಡು ಗೊಂಚಲನ್ನ ಕಟ್ಕೊಂಡು ನಾನು ಪಾಪಿ ಅಂತೇಳಿ ವ್ಯಕ್ತಪಡಿಸ್ತಾರ. ಆ ರೀತಿಯಾಗಿ ಭಸ್ಮ ಅಂದ್ರೆ ಬೂದಿ. ಅದಕ್ಕೆ ಭಸ್ಮ ಬುಧವಾರ ಅಂದ್ರೆ ನಾವು ದೇವ್ರಿಗೆ ದೂರ ಆಗಿವಲ್ಲ, ದೇವರಿಗೆ ನಾವು ವಿರುದ್ಧವಾಗಿ ನಡೀತಿದೀವಿ. ಅದಕ್ಕೆ ನಾವು ಏನ್ ಮಾಡ್ಬೇಕು, ನಮ್ಮವೆಲ್ಲವನ್ನು ಕೂಡ ಮತ್ತೆ ನಾವು ದೇವ್ರ ಮುಂದೆ ನಾವು ಪಾಪಗಳು ಒಪ್ಕೊಂಡು ಮತ್ತೆ ನಮ್ಮನ್ನು ನಾವು ಸರಿಪಡಿಸ್ಕೊಳಕ, ದೇವ್ರ ಮುಂದೆ ನಾವು ನಮ್ಮ ಪಾಪಗಳು ಒಪ್ಕೊಳಕ ಭಸ್ಮ ಬುಧವಾರ ಅನ್ನೋದು ಇಡ್ತಾರೆ, ಅದನ್ನ ಆಚರಿಸ್ತಾರೆ. ಇದು ಯಾರಪ್ಪ ತಗೊಂಬಂದಿರೋದಂದ್ರೆ ಕ್ಯಾಥಲಿಕ್ ಅವರು. ಅವಾಗ ಕ್ಯಾಥಲಿಕ್ಕೇ ಇತ್ತು, ಅವಾಗ ಪ್ರೊಟೆಸ್ಟೆಂಟ್ಸು ಇನ್ನೂ ಯಾರು ಇದ್ದಿಲ್ಲ. 325 AD ಕ್ಯಾಥಲಿಕ್, ರೋಮನ್ ಕ್ಯಾಥಲಿಕ್ ಅವರೇ ಇದ್ದರು. ಅವರು ತಂದಿರುವಂಥ ಆಚರಣೆ ಇದು. ನಾವು ದೇವ್ರಿಗೆ ದೂರ ಆಗ್ತಿದ್ದೀವಿ, ದೇವ್ರಿಗೆ ನಾವು ಸನ್ನಿಹಿತರ ಆಗ್ತಿಲ್ಲ, ನಾವು ಮತ್ತೆ ದೇವ್ರಿಗೆ ಕನೆಕ್ಟ್ ಆಗಬೇಕು, ಮತ್ತೆ ನಾವು ದೇವ್ರಿಗೆ ಹತ್ರ ಆಗ್ಬೇಕಂದ್ರೆ ನಾವು ಏನು ಮಾಡ್ಬೇಕಂದ್ರೆ ಈ ಒಂದು ಆಚರಣೆ 40 ದಿನ ಉಪವಾಸ ಇದ್ದು ನಾವು ದೇವ್ರಿಗೆ ಪ್ರಾರ್ಥನೆ ಮಾಡೋದಾದರೆ ನಾವು ದೇವ್ರಿಗೆ ಮತ್ತೆ ಕನೆಕ್ಟ್ ಆಗ್ತೀವಿ, ದೇವ್ರನ್ನ ಮತ್ತೆ ನಾವು ಬೆಳೆಯೋಕ್ಕೆ ನಮಗೆ ಒಂದು ಮಾರ್ಗ ಆಗ್ತದೆ ಅಂತೇಳಿ ಇವರು ಒಂದು ಉದ್ದೇಶ ಇಟ್ಕೊಂಡು ಇದನ್ನು ಪ್ರಾರಂಭಿಸ್ತಾರೆ. ಅಂದರೆ ಈಗ ಕ್ಯಾಥಲಿಕ್ ಅವರು ಕೂಡ ಈ ಭಸ್ಮ ಬುಧವಾರನಾಗ ಏನು ಮಾಡ್ತಾರೆ ಗೊತ್ತಾ, ಈ ಪ್ರಾರ್ಥನೆ ಮಾಡ್ತಾರಲ್ಲ, ಈ ಸಾಯಂಕಾಲ ಬೆಳಿಗ್ಗೆ ಪ್ರಾರ್ಥನೆ ಮಾಡ್ತಾರಲ್ಲ, ಪ್ರಾರ್ಥನೆ ಮಾಡುವಾಗ ಚರ್ಚಿನಲ್ಲಿ ಬೂದಿ ಇಟ್ಟಿರ್ತಾರೆ. ಆ ಬೂದಿನ ತಗೊಂಡು ಅವ್ರಿಗೆ ಹಚ್ಕೊಂಡು ವ್ಯಕ್ತಪಡಿಸ್ತಾರೆ. ಅಂದರೆ ನಾನು ಈ ಆಚರಣೆ ಮಾಡ್ತಿದ್ದೀನಿ, ನಾನು ಈ ದೇವ್ರ ಹತ್ರ ನಾನು ಪಶ್ಚಾತ್ತಾಪ ಪಟ್ಟು ನನ್ನ ಪಾಪಗಳು ಒಪ್ಕೊತೀನಿ ಅನ್ನೋದು, ಅದನ್ನು ಆ ರೀತಿ ಮಾಡ್ತಾರೆ ಅನ್ನೋ ಮಾತು. ಅಂದರೆ ದೇವ್ರು ಏನಂತ ಹೇಳ್ತಾನೆ ಗೊತ್ತಾ, ಯೇಸು ಸ್ವಾಮಿ, ನೀವು ಉಪವಾಸ ಮಾಡ್ತಿರುವಾಗ ನೀವೇನೇನು ಗೋಣಿಚೀಲ ಕಟ್ಕೊಂಡು ಇಲ್ಲಾಂದ್ರೆ ಬೂದಿ ಹಾಕ್ಕೊಂಡು ಎಲ್ಲರಿಗೆ ತೋರಿಸಿ ನೀವು ಉಪವಾಸ ಮಾಡೋದೇನು ಬೇಕಾಗಿಲ್ಲ. ಉಪವಾಸ ಮಾಡುವಾಗ ಏನು ಮಾಡಬೇಕು, ನೀವು ಏಕಾಂತವಾಗಿ ಹೋಗಿ ನಿನ್ನ ಒಂದು ರೂಮ್ನಲ್ಲಿ ಯಾರಿಗೆ ಗೊತ್ತಿಲ್ದಂಗೆ ಹೋಗಿ ನೀನು ಉಪವಾಸ ಪ್ರಾರ್ಥನೆ ಮಾಡಂತ ಹೇಳ್ತಾನೆ. ಅಂದರೆ ನಿನ್ನ ಮನಸ್ಸು ದೇವರಿಗೆ ಅಂಗೀಕಾರವಾಗಿರಬೇಕು, ನಿನ್ನ ಪಶ್ಚಾತ್ತಾಪವು ದೇವರಿಗೆ ಅಂಗೀಕಾರವಾಗಿರಬೇಕು. ಅದು ಪ್ರಜೆಗಳಿಗೆ ತೋರಿಸೋದೇನು ಬೇಕಾಗಿಲ್ಲ ಅಂತೇಳಿ ಯೇಸು ಸ್ವಾಮಿ ಹೇಳೋಣ. ಹೌದಾ? ಅದಕ್ಕೆ ನಾವು ಬೂದಿ ಹಚ್ಕೊಂಡು ಬೂದಿನ ನಾನು ಆಚರಿಸ್ತೀನಿ ಅಂತೇಳಿ ತೋರಿಸೋದೇನು ಬೇಕಾಗಿಲ್ಲ. ನಾವು ಹೆಂಗೆ ಆಚರಿಸ್ಬೇಕು, ಉಪವಾಸ ಹೆಂಗೆ ಪ್ರಾರ್ಥನೆ, ಅದಕ್ಕೆ ಹೇಳ್ತಾರೆ ನಿನ್ನ ತೆಳೆಗೆ ಎಣ್ಣೆ ಹಚ್ಕ, ನೀನು ಉಪವಾಸ ಇದ್ದೀನಿ ಅಂತೇಳಿ 4 ಜನಕ್ಕೆ ಗೊತ್ತಾಗಿಲ್ದಂಗೆ ನೀನು ಉಪವಾಸ ಮಾಡು. ಅಂದರೆ ನಿನಗೆ ದೇವರಿಗೆ ಅದು ಗೊತ್ತಿರಬೇಕು. ಆ ರೀತಿಯಾಗಿ ನೀವು ಉಪವಾಸ ಮಾಡಿರಿ, ಏಕಾಂತ ಹೋಗಿ ನೀನು ಉಪವಾಸ ಪ್ರಾರ್ಥನೆ ಮಾಡಂತೇಳಿ ಯೇಸು ಸ್ವಾಮಿ ಹೇಳೋಣ. ಮತ್ತು ಇವಾಗ ನಾವು ಈ ರೀತಿಯಾಗಿ ಈ ಲೆಂಟ್ ಡೇಸ್ನ ಆಚರಿಸೋದು ಕರೆಕ್ಟಾ? ನಾವು ಈ ಶ್ರಮ ದಿನಗಳನ್ನ ನಾವು ಕೂಡ ಆಚರಿಸ್ಬೋದಾ? ಅಂದರೆ ಆಚರಿಸಿದ್ರೆ ಏನು ತಪ್ಪು, ಆಚರಿಸಲಿಲ್ಲ ಏನು ತಪ್ಪು ಅಂದರೆ ಆಚರಿಸಿದ್ರು ಕೂಡ ಏನು ತಪ್ಪಿಲ್ಲ, ಆಚರಿಸಿ ಹೋದ್ರೂ ಕೂಡ ಏನು ಪಾಪ ಇಲ್ಲ. ಅದು ಎದಕ್ಕಂದರೆ ಏನೇ ಮಾಡಲಿ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾವು ಅದನ್ನು ಪ್ರಾರಂಭ ಮಾಡಿದಾಗ ಎಲ್ಲವೂ ಒಳ್ಳೆಯದೇ. ಇವಾಗ ನಾವು ದೇವ್ರಿಗೆ ದೂರ ಆಗಿವಿ, ಮತ್ತೆ ನಾವು ದೇವ್ರಿಗೆ ಕನೆಕ್ಟ್ ಆಗಬೇಕು, ಮತ್ತೆ ನಾವು ದೇವ್ರಿಗೆ ಸನ್ನಿಹಿತರಾಗಬೇಕು, ಮತ್ತೆ ನಾವು ದೇವ್ರಿಗೆ ಹತ್ರ ಆಗಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಅದನ್ನು ಮಾಡಿದ್ರೆ ಒಳ್ಳೇದೇ. ಅದು ಹೌದಾ ಇಲ್ಲ? ದೇವ್ರಿಗೆ ಮತ್ತೆ ನಾವು ಸನ್ನಿಹಿತರಾಗಬೇಕು, ನಾವು ದೂರ ಆಗಿವಿ, ಮತ್ತೆ ನಾವು ದೇವ್ರಿಗೆ ಕನೆಕ್ಟ್ ಆಗ್ಬೇಕಂತೇಳಿ ಒಂದು ತೀರ್ಮಾನ ತಗೊಂಡು ನಾವು ದೇವ್ರ ಸನ್ನಿಧಿನಲ್ಲಿ ಉಪವಾಸ ಇದ್ದು ಪ್ರಾರ್ಥನೆ ಮಾಡೋದು ಒಳ್ಳೇದಲ್ಲ, ಮತ್ತೆ ದೇವ್ರಿಗೆ ಹತ್ರ ಆಗೋದು ಒಳ್ಳೇದಲ್ಲ. ಆ ಒಂದು ಇಂಟೆನ್ಷನ್ ಇಟ್ಕೊಂಡು ಮಾಡೋದು ಒಳ್ಳೆಯದೇ. ಕೆಲವೊಬ್ರು ಎದಕ್ಕೆ ಆಚರಿಸೋದಿಲ್ಲ ಅಂದರೆ ಅದು ಕ್ಯಾಥಲಿಕ್ಸ್ ಅವ್ರು ತಂದಿರೋದು, ನಾವೆದಕ್ಕೆ ಅದನ್ನು ಆಚರಣೆ ಮಾಡಬೇಕು, ನಮಗೆ ಅವಸರ ಇಲ್ಲ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಇನ್ನು ಕೆಲವೊಬ್ರು ಏನು ಹೇಳ್ತಾರೆ ಗೊತ್ತಾ, ಇದು ವಾಕ್ಯದಲ್ಲಿ ಎಲ್ಲಿ ಇಲ್ಲ ಆಚರಿಸ್ಬೇಕಂತ ಹೇಳಿ. 40 ದಿನ ನಾವು ಶ್ರಮ ದಿನಗಳು ಆಚರಿಸ್ಬೇಕಂತೇಳಿ ಎಲ್ಲೇನು ಐತೆ ವಾಕ್ಯನಲ್ಲಿ? ಎಲ್ಲಿ ಇಲ್ಲ. ಎಲ್ಲಾದರೂ ಪೌಲು ಈ ಅಪೊಸ್ತಲರು ಎಲ್ಲ ಆಚರಿಸಾರ ಅಂದರೆ ಎಲ್ಲಿ ಇಲ್ಲ, ವಾಕ್ಯದಲ್ಲಿ ಇಲ್ಲಲ್ಲ ಆಚರಿಸೋದು. ನಾವು ಇದಕ್ಕೆ ಆಚರಿಸ್ಬೇಕಂತೇಳಿ ಹೇಳ್ತಾರೆ ಕೆಲವೊಬ್ರು. ಹಂಗಂದ್ರೆ ಇವಾಗ ನೋಡ್ರಿ, ಇವಾಗ ಕ್ರಿಸ್ಮಸ್ ಆಚರಿಸ್ಬೇಕಂತೇಳಿ ವಾಕ್ಯನಾಗ ಆಯ್ತಾ? ಇಲ್ಲ. ಆದ್ರೂ ಕೂಡ ಆಚರಿಸ್ತಾರ ಇಲ್ಲ? ಎದಕ್ಕಂದ್ರೆ ಕ್ರಿಸ್ಮಸ್ ಅನ್ನೋದು ಎದಕ್ಕೆ ಆಚರಿಸ್ತಾರಪ್ಪ ಅಂತಂದ್ರೆ ರಕ್ಷಕನು ಹುಟ್ಟಾನ ಅಂತೇಳಿ ಅನೇಕರಿಗೆ ಗೊತ್ತಾಗಬೇಕು, ಅನೇಕರಿಗೆ ತಿಳ್ಕೊಬೇಕು ಅವರು ಅನ್ನೋದನ್ನ ಅನ್ಯರಿಗೆ ವ್ಯಕ್ತಪಡಿಸೋಕೆ ಕ್ರಿಸ್ಮಸ್ನ ಆಚರಿಸ್ತಾರೆ. ಅದೇ ರೀತಿಯಲ್ಲಿ ಇವಾಗ ಅದನ್ನ ಬೈಬಲಾಗ ಬರ್ದಿಲ್ಲ ಅಂದ್ರೂ ಕೂಡ ಕ್ರಿಸ್ಮಸ್ನ ಎದಕ್ಕೆ ಆಚರಿಸ್ತಾರೆ ಅಂದರೆ ಅನ್ಯ ಜನಗಳಿಗೆ ಗೊತ್ತಾಗಬೇಕು, ರಕ್ಷಕನು ಹುಟ್ಟಾನ ನಮ್ಮ ಸಲುವಾಗಿ. ಯಾರ ರಕ್ಷಕನು? ಕ್ರಿಸ್ತ ರಕ್ಷಕನು.
ಏನು ಮಾಡೋಣಪ್ಪ ಅಂದರೆ ನಮ್ಮ ಸಲುವಾಗಿ ನಮ್ಮ ಒಂದು ಪಾಪಗಳ ಸಲುವಾಗ ತನ್ನ ಪ್ರಾಣವನ್ನು ಕೊಟ್ಟನು, ಮತ್ತೆ ಮೃತ್ಯುಂಜಯನಾಗಿ ಎದ್ದನ. ಆತನಲ್ಲಿ ಯಾರು ವಿಶ್ವಾಸ ಇರ್ತಾರೋ ಅವರೆಲ್ಲರೂ ನಿತ್ಯ ಜೀವ ಹೊಂದ್ಕೊಂತಾರೆ ಅನ್ನೋದು ಒಂದು ಸಾಕ್ಷಿ ಹೇಳಕ ಕ್ರಿಸ್ಮಸ್ನ ಆಚರಿಸ್ತಾರ. ಏನು ಇಂಟೆನ್ಷನ್ ಇಟ್ಕೊಂಡು ನಾವು ಮಾಡ್ತೀವಿ ಅದು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಮಾಡಿದಾಗ ತಪ್ಪಾಗೋದಿಲ್ಲ. ಆಮೇನ್, ಅರ್ಥ ಆಯ್ತಾ? ಇವಾಗ ಇವರು ಕೂಡ ಏನು ಆಚರಿಸ್ತದಾರಲ್ಲ, ಇದು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ನಾವು ದೇವ್ರಿಗೆ ದೂರ ಆಗಿವಿ, ನಾವು ದೇವ್ರಿಗೆ ಸನ್ನಿಹಿತರಾಗಕ್ಕೆ ನಮ್ಮ ಕೈಲಿ ಆಗ್ತಿಲ್ಲ, ಟೈಮ್ ಸಿಗ್ತಿಲ್ಲ ಅಂದಾಗ ಈ ಒಂದು ಲೆಂಟ್ ಡೇಸ್ ಬಂದಾಗ, ಈ ಲೆಂಟ್ ಡೇಸ್ನಾಗ ನಾನು ದೇವ್ರಿಗೆ ಕನೆಕ್ಟ್ ಆಗ್ತೀನಿ, ನಾನು ದೇವ್ರಿಗೆ ಸನ್ನಿಹಿತನ ಆಗ್ತೀನಿ ಅಂತೇಳಿ ಒಂದು ತೀರ್ಮಾನ ತಗೊಂಡು ದೇವ್ರ ಸನ್ನಿಧಿನಲ್ಲಿ ಪ್ರಾರ್ಥನೆಯಲ್ಲಿ ಇರೋದು ತಪ್ಪೇನು ಅಲ್ಲ. ಒಂದು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಮಾಡಿದ್ರೆ ಅದು ತಪ್ಪೇನಲ್ಲ. ನೋಡ್ರಿ, ಕೆಲವೊಬ್ರು ಫಾಸ್ಟಿಂಗ್ ಮಾಡ್ತಾರ. ಹೆಂಗೆ ಫಾಸ್ಟಿಂಗ್ ಮಾಡ್ತಾರಪ್ಪ ಅಂತಂದರೆ, ದೇವರು ಒಂದು ಮಾತು ಹೇಳ್ತಾನೆ, ನೀನು ಹೆಂಗೆ ಫಾಸ್ಟಿಂಗ್ ಮಾಡಬೇಕು, ಹೆಂಗ ಇರ್ಬೇಕಂದ್ರೆ ಯೋವೇಲು ಗ್ರಂಥದಲ್ಲಿ ಒಂದು ಮಾತು ಹೇಳ್ತಾನೆ. ಯೋವೇಲು ಗ್ರಂಥವು 2ನೇ ಅಧ್ಯಾಯ 12ನೇ ವಚನ. ಹೆಂಗ್ ತಿರ್ಕೊಳ್ಬೇಕಂತ? ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ. ಉಪವಾಸ ಮಾಡ್ಬೇಕಂದ್ರೆ ಹೆಂಗೆ ಉಪವಾಸ ಮಾಡ್ಬೇಕು? ಮನಸ್ಫೂರ್ತಿಯಾಗಿ ದೇವ್ರ ಕಡೆಗೆ ತಿರುಗಬೇಕು. ಏನೋ ಯಾರು ಆಚರಣೆ ಮಾಡ್ತಾರ, ಏನೋ ವರ್ಷ ಆದ್ಮೇಲೆ ಇದು ನಾವು ಆಚರಿಸ್ಬೇಕು ಅಂತೇಳಿ ಆಚರಣೆ ರೂಪದಲ್ಲಿ ನಾವು ಉಪವಾಸ ಇರೋದಲ್ಲ. ಲೆಂಟ್ ಡೇಸ್ನಾಗ ಎಲ್ಲರೂ ಉಪವಾಸ ಇರ್ತಾರ, ಎಲ್ಲರೂ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾರ. ನಾವು ಕೂಡ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ಬೇಕು ಅನ್ನೋದು ಆಚರಣೆ ಮಾಡ್ಕೊಂತ ಆ ರೀತಿನಲ್ಲಿ ಉಪವಾಸ ಇದ್ರೆ ಅದಕ್ಕೆ ಬರುವಂತ ಪ್ರತಿಫಲ ಏನಿಲ್ಲ, ವೇಸ್ಟ್ ಆ ರೀತಿ ಮಾಡಿದ್ರೆ ಕೂಡ. ನಾವ್ ಹೆಂಗೆ ಉಪವಾಸ ಮಾಡ್ಬೇಕಂದ್ರೆ ಮನಸ್ಸು ಪೂರ್ತಿಯಾಗಿ ದೇವ್ರ ಕಡೆ ತಿರುಗಬೇಕಂತ. ನಾನು ದೇವ್ರಿಗೆ ಎಷ್ಟೋ ದೂರ ಆಗಿನಿ, ಸರಿಯಾದ ದೇವ್ರ ಸನ್ನಿಧಿನಲ್ಲಿ ನಾನು ಕಲಿತಿಲ್ಲ ನನ್ನ ದೇವ್ರ ಹತ್ರ. ಕೆಲವೊಬ್ರು ಕೆಲಸ ಬ್ಯುಸಿ, ಶೆಡ್ಯೂಲ್ ಇಲ್ಲ, ದೇವ್ರ ತಲೆ ಮೀಟ್ ಆಗ್ಬೇಕಾದ್ರೆ ಎದಕ್ಕೆ ಚರ್ಚಿಗೆ ಬರ್ತಿಲ್ಲ ಸಿಸ್ಟರ್, ಎದಕ್ಕೆ ಚರ್ಚಿಗೆ ಬರ್ತಿಲ್ಲ ಬ್ರದರ್ ಅಂತ ಕೇಳಿದ್ರೆ, ಸರ್ ಬರ್ಬೇಕನ್ನೋದು ಆಸೆ ಐತೆ ಸರ್, ಆದರೆ ಕೆಲಸ ಬಿಸ್ನೆಸ್ಸು ಆಗ್ತಿಲ್ಲ ಅಂದರೆ ದೇವ್ರಿಗೆ ಭಾರಿ ದೂರ ಆಗ್ಯಾರ. ಅದಕ್ಕೆ ನೀನು ಮನಸ್ಸು ಪೂರ್ತಿಯಾಗಿ ಮಾರು ಮನಸ್ಸೊಂದಿ, ದೇವಾ ನಾನು ಕ್ಷಮಿಸು ಪ್ರಭು, ನಿನ್ನ ಸನ್ನಿಧಿಗೆ ನಾನು ದೂರ ಆಗಿನಿ, ನಿನಗೆ ವಿರುದ್ಧವಾಗಿ ನಾನು ನಡ್ಕೊತೀನಿ, ನಾನು ನಿನಗೆ ಹತ್ತಿರವಾಗ್ಬೇಕು ದೇವ, ನಾನು ನಿನ್ನ ಸನ್ನಿಧಿನಲ್ಲಿ ಇರಬೇಕಪ್ಪ, ನಿನ್ನ ಸನ್ನಿಹಿತನಾಗಿ ನಾನು ಜೀವಿಸ್ಬೇಕಂತೇಳಿ ಒಂದು ಮನಸ್ಸು ಪೂರ್ತಿಯಾಗಿ ದೇವರ ಕಡೆಗೆ ತಿರುಗಿ ಉಪವಾಸ ಇರಬೇಕು. ಅದು ದೇವರು ಅಂಗೀಕರಿಸ್ತಾನೆ. ಭಾರಿ ಮಂದಿ ಏನು ಮಾಡ್ತಾರಂದರೆ, ಲೆಂಟ್ ಡೇಸ್ ಬಂದಿರ್ತಂದ್ರೆ ಲೆಂಟ್ ಡೇಸ್ ಬರಕತ್ತವ ಉಪವಾಸ ಇರಬೇಕು. ಎದಕ್ಕೆ ಉಪವಾಸ ಇರ್ತಿದ್ರೆ ಅವಾಗ ಎಲ್ಲರೂ ಇರ್ತಾರೆ ಉಪವಾಸ, ನಾವು ಇರ್ಬೇಕಂಗ. ಏನಂದರೆ ದೇವ್ರು ನಮಗೆ ಏನಾರ ಮೇಲು ಮಾಡ್ತಾನ. ದೇವ್ರು ನಮಗೇನಾದರೂ ಉಪವಾಸ ಇದ್ದರೆ ದೇವ್ರು ನಮಗೇನಾದರೂ ಕೊಡ್ತಾನ. ಉಪವಾಸ ಇದ್ದರೆ ದೇವ್ರ ಹತ್ರ ಏನೋ ಪಡ್ಕೋಬೇಕಂತಲ್ಲ ಉಪವಾಸ ಇರೋದಲ್ಲ, ನಾವು ದೇವ್ರ ಹತ್ರ ಕನೆಕ್ಟ್ ಆಗೋಕೆ ಉಪವಾಸ ಇರಬೇಕು. ಮನಸ್ಫೂರ್ತಿಯಾಗಿ ನಾವು ಪಶ್ಚಾತ್ತಾಪ ಪಟ್ಟು ಉಪವಾಸ ಇರಬೇಕು. ಅದಕ್ಕೆ ಹೇಳ್ತಾನ, ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡ್ರಿ. ಹೆಂಗೆ ಉಪವಾಸ ಮಾಡಬೇಕು ಮನಪೂರ್ವಕವಾಗಿ ಅದನ್ನು ಕೂಡ ಹೇಳ್ತಾನೆ. ಅಲಿರಿ, ನಿಮ್ಮ ಬಟ್ಟೆಗಳನ್ನಲ್ಲ, ಏನ್ ಹರ್ಕೋಬೇಕಂತ, ನಿಮ್ಮ ಹೃದಯಗಳನ್ನು ಹರಿದುಕೊಂಡು ತಿರುಗಿಕೊಳ್ಳಿರಿ. ಅವಾಗ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಬೂದಿ ಹಾಕೊಂಡು ಬಟ್ಟೆಗಳು ಹರ್ಕೊಂಡು ಗೋಣಿ ತಟ್ಟಿ ಕಟ್ಕೊಂಡು ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಿದ್ರು. ಅಂದ್ರೆ ಏನು ಅಂದ್ರೆ, ನಾನು ಪಶ್ಚಾತ್ತಾಪ ಪಡ್ತೇನೆ ಅನ್ನೋದಕ್ಕೆ ಗುರ್ತೇನಪ್ಪ ಅಂದ್ರೆ, ನಾನು ಬೂದಿ ಹಾಕೊಂಡು, ನಾನು ಬಟ್ಟೆ ಹರ್ಕೊಂಡು ಗೋಣಿ ತಟ್ಟಿ ತಟ್ಕೊಂಡು ನಾನು ದೇವ್ರನಿಗೆ ಉಪವಾಸ ಮಾಡ್ತೀನಿ ಅಂದ್ರೆ ನಾನು ಪಶ್ಚಾತ್ತಾಪ ಪಡ್ತೀನಿ. ಅಂದ್ರೆ ನೀನು ಬಟ್ಟೆ ಹರ್ಕೊಳೋದು ಅವೆಲ್ಲ ಏನು ಬೇಕಾಗಿಲ್ಲ, ಅವೆಲ್ಲ ನೀನು ತೋರ್ಸ್ಕೊಳೋದೇನು ಬೇಕಾಗಿಲ್ಲ. ನಿನ್ನ ಹೃದಯನ ನೀನು ಹರ್ಕ, ನಿನ್ನ ಹೃದಯನ ನೀನು ಫಸ್ಟ್ ಸರಿ ಮಾಡ್ಕ. ನಿನ್ನ ಹೃದಯಲಿದ್ದ ನನ್ನ ಆರಾಧಿಸು, ನಿನ್ನ ಹೃದಯಲಿದ್ದ ನನ್ನನ್ನು ಸ್ತುತಿಸು. ನೀನು ಪಶ್ಚಾತ್ತಾಪ ಪಡು, ನಿನ್ನ ಹೃದಯಲಿದ್ದ ಬರಬೇಕು ಪಶ್ಚಾತ್ತಾಪ. ಹೆಂಗೆ ಪಶ್ಚಾತ್ತಾಪ ಪಡ್ಬೇಕಂತ, ಮನಪೂರ್ವಕವಾಗಿ ಪಶ್ಚಾತ್ತಾಪ ಪಡಬೇಕು. ಪಶ್ಚಾತ್ತಾಪ ಪಟ್ಟು ದೇವರ ಸನ್ನಿಧಿನಲ್ಲಿ ನಾವು ಆ ಒಂದು ಲೆಂಟನ್ನು ಆಚರಿಸೋದು ಏನು ತಪ್ಪೇನಲ್ಲ. ಯಾಕಂದರೆ ನಾವು ದೇವ್ರಿಗೆ ಕನೆಕ್ಟ್ ಆಗಿ, ದೇವ್ರಿಗೆ ಸನ್ನಿಹಿತರಾಗಿ, ದೇವ್ರಿಗೆ ಹತ್ತಿರ ಆಗ್ಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು, ದೇವ ಇವಾಗಿದ್ದಾದರೂ ನಿನಗೆ ಸನ್ನಿಹಿತನಾಗಿರ್ಬೇಕಪ್ಪ. ಒಬ್ಬ ವ್ಯಕ್ತಿ ಏನು ಮಾಡ್ತಾನಂತ, ಕೆಟ್ಟ ಅಭ್ಯಾಸಕ್ಕೆ ಬಾನಿಸನಾಗಿರ್ತಾನಂತ. ಭಯಂಕರವಾಗಿ
ಸಿಗರೆಟ್ ಅಭ್ಯಾಸ ಇರ್ತದಂತ, ಮದ್ಯಪಾನ ಮಾಡೋಂಥ ಅಭ್ಯಾಸ ಇರ್ತದಂತ, ಆ ವ್ಯಕ್ತಿ ಏನು ಮಾಡ್ತಾನಂದರೆ ಈ 40 ದಿನ ಉಪವಾಸ ಈ ಲೆಂಟನ್ನು ಆಚರಿಸ್ತಿರುವಾಗ ಆ ವ್ಯಕ್ತಿ ಅನ್ಕೊತಾನಂತ, ಅರೆ ನಾನು ಕೂಡ 40 ದಿನ ಎಲ್ಲದನ್ನು ಬಿಟ್ಟು ದೇವ್ರ ಸನ್ನಿಧಿನಲ್ಲಿ ನಾನು ಕುಂತು ದೇವ್ರನ್ನ ಆರಾಧಿಸ್ಬೇಕು, ನಾನು ದೇವ್ರಿಗೆ ಸನ್ನಿಹಿತನಾಗಿರಬೇಕು ಅಂಥೇಳಿ ತಾನು ಸಿಗರೆಟ್ನ, ಡ್ರಿಂಕ್ಸ್ನ ಎಲ್ಲದನ್ನು ಬಿಟ್ಟು ದೇವ್ರ ಸನ್ನಿಧಿನಲ್ಲಿ ಕೂತ್ಕೊಂಡು ಆರಾಧಿಸಿ, ದೇವ್ರನ್ನ ಸ್ತುತಿಸಿ, ದೇವ್ರಿಗೆ ಕನೆಕ್ಟ್ ಹಾಕ್ಕೊಂತ ಹತ್ರ ಹಾಕ್ಕೊಂತ ಬಂದಾಗ 40 ದಿನ ಉಪವಾಸ ಆದಮೇಲೆ ಆ ವ್ಯಕ್ತಿ ಒಂದು ಟೈಮು ಸಿಗರೆಟ್ 40 ದಿನ ಉಪವಾಸ ಆಯ್ತಲ್ಲ, ಈ ಸಿಗರೆಟ್ ಹೊಡೆಯೋಣ ಅಂಥೇಳಿ ಹೋಗಿ ಸಿಗರೆಟ್ ಹೊಡೆಯೋಕೆ ಹೋಗ್ತಿರುವಾಗ ಅವನ ಮನಸ್ಸಿಗೆ ಅನ್ನಿಸ್ತಂತ, ಅರೆ 40 ದಿನನೇ ನಾನು ಉಪವಾಸ ಇದ್ದು ದೇವ್ರ ತಲೆ ಕನೆಕ್ಟ್ ಆಗಿನಲ್ಲ, ಸಿಗರೆಟ್ ಎಲ್ಲ ಬಿಟ್ಟಿನಲ್ಲ, ಇದು ಕೂಡ ಬಿಡೋಣ, ನೋಡೋಣ ಎಲ್ಲವರೆಗೆ ಆಗ್ತತೋ ಅಂಥೇಳಿ ಅವನು ಬಿಟ್ಟು ಮತ್ತೆ ದೇವ್ರ ತಲೆ ಸನ್ನಿಹಿತನಾಗಿ ದೇವ್ರ ಸನ್ನಿಧಿನ ಅನುಭವಿಸ್ಕೊಂತ ಜೀವಿಸ್ಕೊಂತ ಹೋಗ್ತಾನ. ಆ ರೀತಿಯಾಗಿ ಏನಾಗತ್ತಂತ ಅವನು ಟೋಟಲಾಗಿ ಡ್ರಿಂಕ್ಸ್ನ, ಅದೇ ರೀತಿ ಮದ್ಯಪಾನನ ಎಲ್ಲ ಬಿಟ್ಟು ದೇವ್ರ ಸನ್ನಿಧಿನಲ್ಲಿ ಯಥಾರ್ಥವಾಗಿ ದೇವ್ರಿಗೆ ಸಾಕ್ಷಿಯಾಗಿ ಜೀವಿಸೋಕೆ ಪ್ರಾರಂಭಿಸೋಣ. ಆಮೆನ್, ಹಲ್ಲೆಲೂಯಾ. ಆ ರೀತಿಯಾಗಿ ನಾವು ದೇವ್ರ ಹತ್ರ ಕನೆಕ್ಟ್ ಆಗಿ ನಾವು ದೇವ್ರಿಗೆ ಇಷ್ಟಾನುಸಾರವಾಗಿ ಜೀವಿಸ್ಬೇಕು ಅಂತ ಅನ್ಕೊಂಡು ತೀರ್ಮಾನಗಳಿಗೆ ನಾವು ದೇವ್ರ ಸನ್ನಿಧಿನಾಗ ನಾವು ಜೀವಿಸಿದಾಗ ಅದೇನಾಗ್ತದೆ, ಅದೇ ರೀತಿಯಲ್ಲಿ ನಾವು ಜೀವಿಸೋಕೆ ಒಂದು ಮಾರ್ಗ ಆಗ್ತದೆ. ಆ ಒಂದು ಇಂಟೆನ್ಷನ್ ಇಟ್ಕೊಂಡು ನಾನು ದೇವ್ರ ತಲೆ ಕನೆಕ್ಟ್ ಆಗೋಕೆ ಎಷ್ಟೋ ದೂರ ಆಗ್ಬಿಟ್ಟಿನಿ, ಒಂದು ದೇವ್ರ ಸನ್ನಿಧಿನ ಅನುಭವಿಸ್ತಾ ಇಲ್ಲ, ಪ್ರಾರ್ಥನೆಗೆ ದೂರ ಆಗ್ಬಿಟ್ಟಿನಿ ನಾನು, ಆರಾಧನೆಗೆ ದೂರ ಆಗ್ಬಿಟ್ಟಿನಿ ನಾನು. ಈಗಲಿದ್ದಾದ್ರೂ ಈ 40 ದಿನ ಆಗಲಿ ಮತ್ತೆ ನನ್ನ ಒಂದು ಆತ್ಮೀಯ ಜೀವಿತ ನಾನು ಬಲಪಡಿಸ್ಕೋಬೇಕು, ನನ್ನ ಆತ್ಮೀಯ ಜೀವಿತ ಮತ್ತೆ ನಾನು ಸ್ಥಿರಪಡಿಸ್ಕೋಬೇಕು, ನಾನು ದೇವ್ರಿಗೆ ಸನ್ನಿಹಿತನಾಗಿ ದೇವ್ರಿಗೆ ಇಷ್ಟಾನುಸಾರವಾಗಿ ನಾನು ಜೀವಿಸ್ಬೇಕು, ಮತ್ತೆ ನಾನು ಆತ್ಮದಲ್ಲಿ ಬಲಪಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ದೇವ್ರ ಸನ್ನಿಧಿನಲ್ಲಿ ನಾವು ಆ ಒಂದು ಲೆಂಟನ್ನು ಆಚರಿಸೋದಾದರೆ ಅದು ತಪ್ಪೇನಲ್ಲ, ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು. ಆದರೆ ಕೆಲವೊಬ್ರಿಗೆ ಏನಿರ್ತದೆ ಗೊತ್ತಾ, ಆ ಇಂಟೆನ್ಷನ್ ಇರೋದಿಲ್ಲ, ನಮ್ಮ ಆಚರಣೆ ಪೂರ್ವಕವಾಗಿ ಅದನ್ನು ಆಚರಿಸ್ತಿರ್ತಾರೆ, ಅದರಿಂದ ಬರೋದು ಪ್ರಯೋಜನ ಏನೂ ಇಲ್ಲ. ಮತ್ತು ನಾವು ಈ ರೀತಿ ಆಚರಿಸ್ಬೇಕಾ ಅಂತಂದರೆ ಆಚರಿಸಿದ್ರೂ ತಪ್ಪಿಲ್ಲ, ಆಚರಿಸದೆ ಹೋದ್ರೂ ಕೂಡ ಪಾಪ ಇಲ್ಲ. ಯಾಕಂದರೆ ಇವಾಗ ನಾವು ಯಾವಾಗೋ 40 ದಿನ ಲೆಂಟ್ ಸಲುವಾಗಿ ವೇಟ್ ಮಾಡ್ಕೊಂತ ಇರಬಾರ್ದು. ನಾವು ಪ್ರತಿದಿನ ದೇವ್ರಿಗೆ ಕನೆಕ್ಟ್ ಆಗೋಕ್ಕೆ ನಾವು ನೋಡಬೇಕು. ಹೌದಾ? ಇವತ್ತು ಎದೀವಿ, ನಾಳೆ ಇರ್ತೀವ ಇಲ್ಲ ಅಂತ ನಮಗೆ ಗ್ಯಾರಂಟಿ ಆಯ್ತಾ? ಇರೋದಿಲ್ಲಲ್ಲ. ನಾಳೆ ಏನಾಗ್ತದೋ ನಮಗೆ ಗೊತ್ತಿಲ್ಲಲ್ಲ. ಇವತ್ತೇ ನಾವು ಮಾರು ಮನಸ್ಸು ಹೊಂದಬೇಕು, ಇವತ್ತೇ ನಾವು ಪಶ್ಚಾತ್ತಾಪ ಪಡಬೇಕು, ಇವತ್ತೇ ನಾವು ದೇವರಿಗೆ ಸನ್ನಿಹಿತರಾಗಬೇಕು, ಇವತ್ತೇ ನಮ್ಮ ಪಾಪನ ಬಿಡಬೇಕು, ಇವತ್ತೇ ನಾವು ತೀರ್ಮಾನ ತಗೊಂಡು ದೇವರಿಗೆ ಕನೆಕ್ಟ್ ಆಗಬೇಕು, ಆ ಮನಸ್ಸಿರಬೇಕು. ಲೆಂಟ್ ಡೇಸ್ ಬರಲಿ ಬಿಡು, ಲೆಂಟ್ ಡೇಸ್ವರೆಗೆ ಬಿಡಿಯಾಗಿ ತಿರುಗೋಣ, ಲೆಂಟ್ ಡೇಸ್ ಬರೋವರೆಗೆ ಹೆಂಗೆ ಬೇಕಾದ್ರೆ ಹಂಗೆ ತಿರುಗೋಣ, ಲೆಂಟ್ ಡೇಸ್ನಾಗ ಎಲ್ಲ ಬಿಟ್ಟಿರೋಣ ಅಂತಂದರೆ ಲೆಂಟ್ ಡೇಸ್ ಬರೋವರೆಗೆ ನೀನು ಇರ್ತೀಯೋ ಇಲ್ಲ ಅಂತ ಯಾರಿಗೆ ಗ್ಯಾರಂಟಿ ಐತೆ? ಆ ಟೈಮ್ನಾಗ ಏನಾದರೂ ಆಗಬೋದು. ಅದಕ್ಕೆ ನಾವು ಡೈಲಿ ದೇವ್ರ ತಲೆ ಕನೆಕ್ಟ್ ಆಗೋಕ್ಕೆ ನೋಡ್ಬೇಕು. ನಾವು ಡೈಲಿ ದೇವ್ರಿಗೆ ಸನ್ನಿಹಿತರಾಗಿದ್ದಾಗ ನಾವು ಲೆಂಟ್ ಆಚರಿಸೋದು ಅವಶ್ಯಕತೆನೇ ಇಲ್ಲ. ಹೌದಾ ಇಲ್ಲ? ಯಾಕಂದರೆ ನಾವು ಡೈಲಿ ದೇವ್ರ ತಲೆ ನಾವು ಕನೆಕ್ಟ್ ಆಗಬೇಕು, ನಾವು ದೇವ್ರ ತಲೆ ಪ್ರಯಾಣ ಮಾಡಬೇಕು, ದೇವ್ರಿಗೆ ಇಷ್ಟಾನುಸಾರವಾಗಿ ಜೀವಿಸ್ಬೇಕು, ದೇವ್ರ ಸಲುವಾಗಿ ನಡುಗಟ್ಟಬೇಕು, ದೇವ್ರ ಸಲುವಾಗಿ ನಾವು ತನ್ನ ಸಾಕ್ಷಿಯಾಗಿ ಜೀವಿಸ್ಬೇಕು ಅನ್ನೊಂದು ತೀರ್ಮಾನ ದಿನ ನಮ್ಮ ಹತ್ರ ಇದ್ದಾಗ ನಾವು ಲೆಂಟ್ ಆಚರಿಸೋದು ಏನು ಅವಶ್ಯಕತೆ ಐತೆ? ಆ 40 ದಿನವರೆಗೆ ಸಲುವಾಗಿ ವೇಟ್ ಮಾಡೋದೇನೈತೆ? ದೇವ್ರಿಗೆ ಕನೆಕ್ಟ್ ಆಗಿ ನಾವು ನಡಿತೀವಲ್ಲ, ದೇವ್ರಿಗೆ ಸನ್ನಿಹಿತರಾಗಿ ನಾವು ಜೀವಿಸ್ತೀವಲ್ಲ,